ಚೆನ್ನಾಗಿ ದುಡ್ಡು ಬಂದ ತಕ್ಷಣ ನಮ್ಗೆ ಅನ್ಸೋದೇನೋ ಈಗ ಮನೆ ಇರೋದ್ ಚಿಕ್ಕದಿದೆ, ದೊಡ್ಡ ಮನೆಗೆ ಹೋಗೋಣ ಅಂತ. ಸೊ ಇಮಿಡಿಯೇಟ್ ಆಗಿ ಒಳ್ಳೆ ಮನೆ ಕಟ್ಕೊಳ್ತಾರೆ, ಚೆನ್ನಾಗಿ ಎಲ್ಲ ಮಾಡ್ತಾರೆ. ಆ ಮನೆಗೆ ಹೋದ ನಂತರ ಗ್ರಾಜುಯಲಿ ಇವ್ರಿಗೆಲ್ಲಾನು ಕಮ್ಮಿ ಆಗ್ತಾ ಬರುತ್ತೆ. ಏನ್ ರೀಸನ್ ಇರ್ಬೋದು ಇದು? ಇವಾಗ ಒಂದು ಮನೆಗೆ ಹೋಗಿದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಮೇಜರ್ಲಿ ಒಂದು ವಾಸ್ತು ದೋಷ, ಇನ್ನೊಂದು ಅವ್ರ ಜಾತಕದಲ್ಲಿ ದಶಾಭುಕ್ತಿಗಳು ಚೇಂಜ್ ಆಗಿರ್ಬೋದು. ಶಕ್ತಿಶಾಲಿ ಆಗಿರುವಂತ ಜಾತಕ ಇದೆ ಅನ್ಕೊಳ್ಳಿ, ನೀವು ವಾಸ್ತು ಪ್ರಾಬ್ಲಮ್ ಇರೋ ಮನೆಗೆ ಹೋಗೋದೇ ಇಲ್ಲ ಮುಖ್ಯವಾಗಿ. ಸೊ ಡಿಫಾಲ್ಟ್ ನಾವೇ ಹೋಗಲ್ಲ ಹೋಗಕ್ ಅದೇ ಜಾತಕದಲ್ಲಿರೋ ಗ್ರಹಗಳು ಬಿಡೋದಿಲ್ಲ. ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಒಳ್ಳೆ ಕಡೆನೆ ಎಳ್ಕೊಂಡ್ ಹೋಗುತ್ತೆ ಗ್ರಹಗಳು. ಕೆಟ್ಟದಾಗ್ಬೇಕು ಅಂದಾಗ್ಲೇ, ನಮ್ಮ ಗ್ರಹಗಳೇನಾದ್ರು ವೀಕ್ ಇದ್ದಾಗ್ಲೇ ನಾವು ವಾಸ್ತು ದೋಷ ಇರೋ ಮನೆಗೆ ಹೋಗೋದು. ಒಂದು ಹಾರೋಸ್ಕೋಪು, ಇನ್ನೊಂದು ನಾವಿರುವಂತಹ ಜಾಗ, ಸ್ಥಾನ ಬಲ, ಇನ್ನೊಂದು ಜಾತಕ ಬಲ. ಇವೆರಡರಲ್ಲಿ ಯಾವ್ದು ವೀಕ್ ಆದ್ರೂ ನಮ್ಗೆ ಜಾತಕ ಚೆನ್ನಾಗಿದ್ರೆ ನಾವು ವಾಸ್ತು ಪ್ರಾಬ್ಲಮ್ ಇರೋ ಮನೆಗೆ ಹೋದ್ರೂ ಅಷ್ಟೊಂದ್ ಎಫೆಕ್ಟ್ ನಮ್ಮ ಮೇಲೆ ಬರೋದಿಲ್ಲ. ನೋಡ್ಕೊಂಡು ಹೋಗ್ತಾ ಇರುತ್ತೆ ಜಾತಕ ಚೆನ್ನಾಗಿರೋದ್ರಿಂದ. ಯಾವಾಗ ಜಾತಕನೂ ಪ್ರಾಬ್ಲಮ್ ಆಗಿ ವಾಸ್ತುನೂ ಪ್ರಾಬ್ಲಮ್ ಆದಾಗ ನೀವು ಎಷ್ಟೇ ಟಾಪ್ ಅಲ್ಲಿ ಇದ್ರು ಕೆಳಗಡೆ ಬಂದ್ಬಿಡೋ ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಫೈನಾನ್ಷಿಯಲ್ ಆಗ್ಲಿ, ರಿಲೇಶನ್ಶಿಪ್ ಅಲ್ಲಾಗ್ಲಿ, ಎಲ್ಲಾದ್ರಲ್ಲೂ ಪ್ರಾಬ್ಲಮ್ ಅರೈವ್ ಆಗ್ಬಿಡುತ್ತೆ.